ಕೊಟ್ಟಿದೆ, ಈ ರೀತಿಯಾದಂತ ಒಂದು ಸಂದೇಶ ಹೋಗ್ಬಿಡುತ್ತೆ. ಎಸ್, ಇನ್ನು ಪಿ ಮಾರ್ಕ್ ಎಕ್ಸಿಟ್ ಪೋಲ್ ನಲ್ಲಿ ಬಿಜೆಪಿಗೆ ಗೆಲುವು ಅಂತ ಬರ್ತಾ ಇದೆ. ಬಿಜೆಪಿ ನೇತೃತ್ವದ ಮಹಾಯುತಿಗೆ ಗೆಲುವು ಸಾಧ್ಯತೆ. ಎನ್ಡಿಎ 137ರಿಂದ 157 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಕಾಂಗ್ರೆಸ್ ಮೈತ್ರಿ 126ರಿಂದ 146 ಕ್ಷೇತ್ರಗಳಲ್ಲಿ ಪಾರುಪತ್ಯವನ್ನ ಸಾಧಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಪಿ ಮಾರ್ಕ್ ಎಕ್ಸಿಟ್ ಪೋಲ್ ನ ಪ್ರಕಾರ ಬಿಜೆಪಿ ಗೆಲುವನ್ನ ಕಂಡಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿಯನ್ನ ಒಪ್ಕೊಂಡಿದ್ದಾರೆ ಮಹಾರಾಷ್ಟ್ರದ ಜನ. ಎನ್ಡಿಎ ಅಲ್ಲಿ 137ರಿಂದ 157 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಇದು ಎಕ್ಸಿಟ್ ಪೋಲ್ ನ ಭವಿಷ್ಯ. ಎಸ್, ಗಮನಿಸ್ತಾ ಇದ್ವಿ. ಕಾಂಗ್ರೆಸ್ ಮೈತ್ರಿ 126ರಿಂದ 146 ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ ಅನ್ನೋದು ಈ ಭವಿಷ್ಯ ಹೇಳ್ತಾ ಇದೆ. ಎನ್ಡಿಎ 137ರಿಂದ 157 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುವಂತ ಸಾಧ್ಯತೆ ಇದೆ. ಇದು ಪಿ ಮಾರ್ಕ್ ಎಕ್ಸಿಟ್ ಪೋಲ್ನ ಭವಿಷ್ಯ. ನೋಡಿ, ಈಗಾಗಲೇ ಮೊದಲ ಒಂದು ಪಿ ಮಾರ್ಕ್ ಎಕ್ಸಿಟ್ ಪೋಲ್ನ ಭವಿಷ್ಯ ಹೇಳ್ತಾ ಇರೋದು ಬಿಜೆಪಿ ಪರವಾದಂತ ಅಲೆ ಇದೆ. ಬಿಜೆಪಿ 137ರಿಂದ 157 ಕ್ಷೇತ್ರಗಳಲ್ಲಿ ತನ್ನ ಪಾರುಪತ್ಯವನ್ನ ಸಾಧಿಸಿದೆ ಅಂತ ಹೇಳಿ. ಅಂದ್ರೆ ಎಲ್ಲ ಈ ಹಿಂದಿನಿಂದಲೂ ಕೂಡ ಚುನಾವಣೋತ್ತರ ಇದು ಏನು ಫಲಿತಾಂಶ ಅಥವಾ ಏನು ಎಕ್ಸಿಟ್ ಪೋಲ್ ಆಗಿರಬಹುದು, ಭವಿಷ್ಯ ಆಗಿರಬಹುದು, ಚುನಾವಣೆಗಿಂತ ಮುಂಚೆ ಆಗಿರಬಹುದು, ಎಲ್ಲ ಒಂದ್ ಕಡೆ ಬಿಜೆಪಿ ಪರವಾದಂತ ಅಲೆಯಲ್ಲಿ ಕಂಡು ಬರ್ತಾ ಇತ್ತು. ಹಾಗಾಗಿನೇ ಆದ್ರೆ ಕಾಂಗ್ರೆಸ್ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. 23ನೇ ತಾರೀಕಿನವರೆಗೂ ಅವರು ಸಾಧ್ಯನೇ ಇಲ್ಲ ಒಪ್ಕೊಳ್ಳೋದಕ್ಕೆ. ಮಹಾಯುತಿ ವಿರುದ್ಧದ ಅಲೆ ಇದೆ ಮಹಾರಾಷ್ಟ್ರದಲ್ಲಿ. ಖಂಡಿತವಾಗಿಯೂ ಕೂಡ ಕೈ ಹಿಡಿತಾರೆ, ಕೈ ಹಿಡಿತಾರೆ ಮಹಾರಾಷ್ಟ್ರದ ಜನ ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಅದೇ ರೀತಿಯಾಗಿ ನೀವು ಹೇಳಿದ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮ್ಮನೆ ಅಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾದ ನಂತರ ದೇಶದಲ್ಲಿ ಕಾಂಗ್ರೆಸ್ ಕೆಳಮಟ್ಟಕ್ಕೆ ಹೋಗಿದ್ದಂತ ಕಾಂಗ್ರೆಸ್ ಅನ್ನ ಎತ್ತಿ ಹಿಡಿದಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು. ಅದನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಅವರು ಅಧ್ಯಕ್ಷರಾದ ನಂತರ ಮಹಾರಾಷ್ಟ್ರದಲ್ಲಿ ಮೊದಲ ಚುನಾವಣೆ ಇದು. ಹಾಗಾಗಿನೇ ಏನ್ ಬೇಕಾದ್ರೂ ನಡಿಬಹುದು. ಸಾಕಷ್ಟು ತಂತ್ರಗಾರಿಕೆಯನ್ನ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ಹಾಗಾಗಿನೇ ಅಲ್ಲಿ ಈ ಒಂದು ಎಕ್ಸಿಟ್ ಪೋಲ್ ನ ಭವಿಷ್ಯವನ್ನ ಅವರೆಲ್ಲೋ ಒಂದ್ ಕಡೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪಿ ಮಾರ್ಕ್ಸ್ ಎಕ್ಸಿಟ್ ಪೋಲ್ ನ ಗಮನಿಸ್ತಾ ಇದ್ರೆ ಸಟ್ಟಾ ಬಜಾರ್ ಕೂಡ ಇದೇ ರೀತಿಯಾದಂತ ಕೊಟ್ಟಿತ್ತು. ಅಲ್ಲಿ ಜಾಸ್ತಿ ಡಿಫರೆನ್ಸ್ ಏನ್ ಕಾಣಿಸ್ತಾ ಇಲ್ಲ. ಸಟ್ಟಾ ಬಜಾರ್ ನುಡಿದಿರುವಂತ ಭವಿಷ್ಯಕ್ಕೂ ಇಲ್ಲಿ ಪಿ ಮಾರ್ಕ್ಸ್ ಎಕ್ಸಿಟ್ ಪೋಲ್ ಇಂದ ಬರ್ತಾ ಇರುವಂತ ಭವಿಷ್ಯಕ್ಕೂ ಕೂಡ ಒಂದಿಷ್ಟು ಸಾಮ್ಯತೆ ಸೇಮ್ ಹಾಗೆ ಇದೆ. ಸೊ ಹಾಗಾಗಿ ಮಹಾಯುತಿಗೆ ಗೆಲುವು ಸಾಧ್ಯತೆ ಅನ್ನುವಂತ ಒಂದು ಇದೇನಿದೆಯಲ್ಲ, ಸೊ ಅದೇ ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಟೋಟಲಿ ಮತದಾನ ಪ್ರಭುಗಳು ಯಾವ ರೀತಿ ಆಗಿದ್ದಾರೆ ಅನ್ನುವಂಥದ್ದು ಎಲ್ಲದಕ್ಕೂ ತೆರೆ ಬೀಳುವುದು ಶನಿವಾರ ಮತದಾನದ ಫಲಿತಾಂಶ ಹೊರಬೀಳ್ತದೆ. ಬಟ್ ಒಟ್ಟಾರೆ ಈಗಿನ ಎಕ್ಸಿಟ್ ಪೋಲಿನ ಸಮೀಕ್ಷೆಗಳ ಹೇಳ್ತಾ ಇರುವಂತದ್ದು